ಮೋಸ ಮಾಡಿದವರನ್ನ ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ, ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಿ ಇರಬಾರದು. ಪ್ರಪಂಚದಲ್ಲಿ ಅತಿ ಹೆಚ್ಚು ದುಬಾರಿ ವಸ್ತು ಅಂದರೆ ನಂಬಿಕೆ. ಅದನ್ನು ಗಳಿಸಲು ಎಷ್ಟೋ ವರ್ಷಗಳೇ ಬೇಕು, ಆದರೆ ಅದನ್ನು ನಾಶಗೊಳಿಸಲು ಕೆಲವೇ ಕ್ಷಣಗಳು ಸಾಕಾಗುತ್ತವೆ. ಬೇಸಿಗೆ ಕಾಲದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೀಳಲು ಆಗದ ಬಂಡೆಗಲ್ಲು ಮಳೆಗಾಲದಲ್ಲಿ ತನ್ನಿಂದ ತಾನೇ ಉರುಳಿ ಬೀಳುತ್ತವೆ. ಜೀವನದಲ್ಲಿ ತಾಳ್ಮೆಯಿಂದ ಇದ್ದರೆ ಎಲ್ಲವನ್ನೂ ಸಾಧಿಸಬಹುದು. ತಾಳ್ಮೆ ಎಂದರೆ ನಮ್ಮ ಗಟ್ಟಿತನ, ದೌರ್ಬಲ್ಯ ಅಲ್ಲ. ಒಳ್ಳೆಯ ಸಮಯಗಳು ಒಳ್ಳೆಯ ನೆನಪುಗಳಾಗುತ್ತವೆ ಮತ್ತು ಕೆಟ್ಟ ಸಮಯಗಳು ಒಳ್ಳೆಯ ಪಾಠಗಳಾಗಿರುತ್ತವೆ. ನೀನು ಮಾಡಿದ ತಪ್ಪು ಯಾರೂ ನೋಡಿಲ್ಲ ಎಂದು ಖುಷಿ ಪಡಬೇಡ. ಮುಖ್ಯವಾಗಿ ನಿನ್ನ ಆತ್ಮ, ನಿನ್ನ ಮನಸ್ಸಿಗೆ ಅದು ತಿಳಿದಿರುತ್ತದೆ. ಆ ಪರಮಾತ್ಮನೇ ಕ್ಷಮಿಸಿದರೂ ನಿನ್ನ ಆತ್ಮ ನಿನ್ನನ್ನು ಕ್ಷಮಿಸಲಾರದು. ಜೀವನದಲ್ಲಿ 1000 ಸಾಲವಿದ್ದರೂ ಸಾಧಿಸುವ ಛಲವಿರಲಿ. ಸಾಧಿಸಿದ ನಂತರ ಅಹಂಕಾರ ನಿನ್ನ ಬಳಿ ಸೋಗಿಸಲು ಬಿಡಬೇಡ. ಕೋಪದ ಹಿಂದೆ ಪ್ರೀತಿಯಿದೆ, ನಗುವಿನ ಹಿಂದೆ ಸಮಾಧಾನವಿರುತ್ತದೆ, ಗೆಲುವಿನ ಹಿಂದೆ ಸೋತ ಪ್ರಯತ್ನಗಳಿರುತ್ತವೆ, ಸತ್ಯದ ಹಿಂದೆಯೂ ನಂಬಿಕೆ ಇದ್ದೇ ಇರುತ್ತದೆ. ಇದನ್ನು ಎಂದಿಗೂ ಕೂಡ ಮರೆಯಬೇಡ. ನಂಬಿಕೆ ಇದ್ದರೆ ಮೌನವು ಅರ್ಥವಾಗುತ್ತದೆ. ನಂಬಿಕೆ ಇಲ್ಲವೆಂದರೆ ಪ್ರತಿ ಶಬ್ದದಲ್ಲೂ ಕೂಡ ಅಪಾರ್ಥ ಗೋಚರವಾಗುತ್ತವೆ. ಹಾಗಾಗಿ ನಂಬಿಕೆಯನ್ನು ಉಳಿಸಿಕೊಳ್ಳಿ. ಮಾತನಾಡಿ ಕೆಟ್ಟವರು ಅನಿಸಿಕೊಳ್ಳುವುದಕ್ಕಿಂತ ಮೌನವಾಗಿದ್ದು ಅರ್ಥವಾಗದೆ ಉಳಿದು ಬಿಡುವುದೇ ಒಳ್ಳೆಯದು. ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಹೇಗಿರಬೇಕೆಂದರೆ 1000 ಸಲ ಸೋತರೂ ಮತ್ತೆ ಪ್ರಯತ್ನಿಸಿ ನೋಡೋಣ, ಗೆಲುವು ಸಿಗಬಹುದೇನೋ ಅನ್ನುವ ರೀತಿಯಲ್ಲಿ ಇರಬೇಕು. ಜೀವನದಲ್ಲಿ ಎಡವಿದಾಗ ಅಥವಾ ತಪ್ಪಾದಾಗ ಧೃತಿಗೆಡಬೇಕಾಗಿಲ್ಲ. ಆಗಿರುವ ಪ್ರಮಾದ ನಮಗೊಂದು ಪಾಠವೇ ಹೊರತು ಅದು ಜೀವಾವಧಿ ಶಿಕ್ಷೆಯಲ್ಲ. ನಮ್ಮ ಜೀವನದಲ್ಲಿ ಎಷ್ಟೋ ಸಂಬಂಧಗಳು ಇವೆ ಎನ್ನುವುದು ಮುಖ್ಯವಲ್ಲ, ಎಷ್ಟು ಸಂಬಂಧಗಳಿಗೆ ಜೀವವಿದೆ ಎನ್ನುವುದು ತುಂಬಾ ಮುಖ್ಯ. ಜೀವನದಲ್ಲಿ ಕಾಣದ ಸುಖಗಳಿಗಿಂತ ಕಂಡ ಕಷ್ಟಗಳೇ ಹೆಚ್ಚಾಗಿದ್ದರೂ ನಗುವಿನೊಂದಿಗೆ ನಮ್ಮನ್ನು ನಂಬಿದವರಿಗಾಗಿ ಬದುಕಬೇಕು. ಜೀವನದಲ್ಲಿ ಎಲ್ಲದಕ್ಕೂ ಬೆಲೆ ಉಂಟು. ಹಾಗೆಯೇ ಸಾಧನೆಗೆ ಸಮಯ ಮತ್ತು ತಾಳ್ಮೆಯನ್ನು ವ್ಯಯಿಸಬೇಕು. ಆಗ ನಿಮ್ಮಿಂದ ಎಲ್ಲವೂ ಕೂಡ ಸಾಧ್ಯ. ಅಸಾಧ್ಯವೆನ್ನುವುದು ಯಾವುದು ಕೂಡ ಇಲ್ಲ. ಸಾಧಕರಾಗಬೇಕಾದರೆ ಸೋಲಿಗೂ ಸಿದ್ಧನಿರಬೇಕು. ತಾಳ್ಮೆ ಮತ್ತು ಛಲ ಎಂಬ ಆಯುಧಗಳು ನಮ್ಮ ಜೊತೆ ಇರಬೇಕಾಗುತ್ತದೆ. ಜಗತ್ತಿನಲ್ಲಿ ಮೋಸಕ್ಕೆ ಬೆಲೆ ಜಾಸ್ತಿ. ನಿಯತ್ತಾಗಿ ಇರುವವರಿಗೆ ನೋವು ಜಾಸ್ತಿಯೇ ಇರುತ್ತದೆ. ಕೆಟ್ಟವರಿಗೆ ಬೆಲೆ ಬೇಗ ದೊರೆತರೂ ಬಹಳ ದಿನ ಉಳಿಯುವುದಿಲ್ಲ. ಒಳ್ಳೆಯವರಿಗೆ ಬೆಲೆ ತಡವಾಗಿ ದೊರೆತರೂ ಕೂಡ ಅದು ಶಾಶ್ವತವಾಗಿ ಉಳಿಯುತ್ತದೆ. ದಾರಿ ತಪ್ಪಾಗುವುದು ಅಪರಾಧವಲ್ಲ, ಆದರೆ ದಾರಿ ತಪ್ಪಿದ್ದೇವೆ ಎಂದು ತಿಳಿದ ಮೇಲೂ ಕೂಡ ಅದೇ ದಾರಿಯಲ್ಲಿ ಸಾಗುವುದು ಅಥವಾ ನಡೆಯುವುದು ದೊಡ್ಡ ತಪ್ಪು. ಶುದ್ಧ ಹಾಲಿನಲ್ಲಿ ನೊರೆ ಜಾಸ್ತಿ, ಶುದ್ಧ ಹೃದಯದಲ್ಲಿ ಪ್ರೀತಿ ಜಾಸ್ತಿ, ಶುದ್ಧ ಸ್ನೇಹದಲ್ಲಿ ಜಗಳ ಜಾಸ್ತಿ. ಇದನ್ನು ಅರಿತರೆ ಬಾಳಿನಲ್ಲಿ ಸವಿ ಜಾಸ್ತಿಯೇ ಇರುತ್ತದೆ. ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ಕಲಿತವರು ಜೀವನದಲ್ಲಿ ಎಲ್ಲವನ್ನ ಏನು ಬೇಕಾದರೂ ಸಾಧಿಸಬಲ್ಲವರಾಗಿರುತ್ತಾರೆ. ಸದಾ ಇತರರ ತಪ್ಪನ್ನೇ ಹುಡುಕುವ ವ್ಯಕ್ತಿ ಶತಮೂರ್ಖರ ಸಾಲಿನಲ್ಲಿ ಅವನನ್ನೇ ಮೊದಲಿಗನನ್ನಾಗಿ ಇರಿಸುತ್ತದೆ. ದುಡಿದು ತಿನ್ನುವ ವಯಸ್ಸಿನಲ್ಲಿ ಕುಳಿತುಕೊಂಡು ತಿಂದರೆ ಕುಳಿತು ತಿನ್ನುವ ವಯಸ್ಸಿನಲ್ಲಿ ಬೇಡಿಕೊಂಡು ತಿನ್ನಬೇಕಾಗುತ್ತದೆ. ಎಚ್ಚರ. ಕೈಯಲ್ಲಿರೋ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆಬರಹವನ್ನು ನಂಬಿ ಕುರುಡು ಜೀವನ ನಡೆಸುವುದಕ್ಕಿಂತ ತಮ್ಮ ತಲೆಯಲ್ಲಿರೋ ಜ್ಞಾನವನ್ನು ಮತ್ತು ಮನಸ್ಸಿನಲ್ಲಿರೋ ಆತ್ಮವಿಶ್ವಾಸ ನಂಬಿ ಅರ್ಥಪೂರ್ಣವಾಗಿರುವಂತಹ ಜೀವನವನ್ನು ನಡೆಸಿದರೆ ಯಾವುದು ಕೂಡ ಇಲ್ಲಿ ಅಸಾಧ್ಯವಾದದ್ದಲ್ಲ. ಎಲ್ಲವನ್ನೂ ಕೂಡ ಸಾಧ್ಯವಾಗಿಸಿಕೊಳ್ಳಬಹುದು.
ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ನಮಗೆ ಇನ್ನೊಬ್ಬರು ಸಹಾಯ ಮಾಡುತ್ತಾರೆ. ನಾವು ಸಮಾಜವನ್ನು ಬೆಳೆಸಿದರೆ ಸಮಾಜ ನಮ್ಮನ್ನು ಬೆಳೆಸುತ್ತದೆ. ಬದುಕಿನಲ್ಲಿ ಏರಿಳಿತಗಳು ಇರಬೇಕು. ಸಮುದ್ರದಲ್ಲಿ ಅಲೆಗಳು ಎದ್ದಾಗ ಮಾತ್ರ ನಾವಿಕ ನಿಪುಣನಾಗುತ್ತಾನೆ. ಬದುಕಿನಲ್ಲಿ ಪ್ರತಿ ಕ್ಷಣಗಳು ತುಂಬ ಅಮೂಲ್ಯ. ಅದು ಕಷ್ಟವೋ ಸುಖವೋ ಏನೇ ಇರಲಿ ಇರುವುದೆಲ್ಲವನ್ನು ತೃಪ್ತಿಪಟ್ಟು ಸ್ವೀಕರಿಸಿಕೊಂಡು ಬದುಕುವುದನ್ನು ಕಲಿತುಕೊಳ್ಳಬೇಕು. ಮುಂದೊಂದು ದಿನ ಅಪರೂಪದ ಕ್ಷಣಗಳು ಕೂಡ ನಿಮ್ಮದಾಗಬಹುದು. ಗುಣವಿಲ್ಲದ ರೂಪ ವ್ಯರ್ಥ, ಹಸಿವಿಲ್ಲದ ಭೋಜನ ವ್ಯರ್ಥ, ಸಂಸ್ಕಾರವಿಲ್ಲದ ವಿದ್ಯೆ ವ್ಯರ್ಥ, ಪ್ರಜ್ಞೆಯಿಲ್ಲದ ಪ್ರತಿಭೆ ವ್ಯರ್ಥ, ಪರೋಪಕಾರವಿಲ್ಲದ ಧನ ಕೂಡ ವ್ಯರ್ಥವೇ ಸರಿ. ಕೆಟ್ಟವರು ತುಂಬ ಬೆಳೆಯಬಹುದು, ಆದರೆ ಉಳಿಯೋದಕ್ಕೆ ಆಗುವುದಿಲ್ಲ. ಒಳ್ಳೆಯವರನ್ನು ತುಂಬ ತುಳಿಯಬಹುದು, ಆದರೆ ನಾಶ ಮಾಡಲು ಯಾರ ಕೈಯಿಂದಲೂ ಕೂಡ ಸಾಧ್ಯ ಆಗುವುದಿಲ್ಲ. ಬದುಕಿಗೆ ನಾಳೆಗಳು ಎಷ್ಟು ಮುಖ್ಯವೋ ಈ ದಿನ ಈ ಕ್ಷಣವೂ ಕೂಡ ಅಷ್ಟೇ ಮುಖ್ಯ. ಪ್ರತಿ ಕ್ಷಣವನ್ನು ಆನಂದದಿಂದ ಅನುಭವಿಸೋಣ. ಇನ್ನು ಶ್ರೀಕೃಷ್ಣ ಪರಮಾತ್ಮನ ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.